ಆಕ್ಚುಲಿ ನನಗೆ ಅನ್ನಿಸ್ತಾ ಇರೋದು ಈಗ ಒಂದು ಪಕ್ಕಾ ಕಾಂಪಿಟೇಷನ್ ಲೆವೆಲ್ಗೆ ರಾಯಲ್ ಎನ್ಫೀಲ್ಡ್ ಬಂದ್ಬಿಟ್ಟು ನಿಂತ್ಕೊಂಡ್ರು. ನನಗಂತೂ ಈ ಗಾಡಿ ಸುಮ್ಮನೆ ಕೊರಕ್ಕೆ ಬರ್ತಾ ಇಲ್ಲ, ಆ ಲೆವೆಲ್ಗಿದೆ ಪವರ್. ಈ ರಾಯಲ್ ಎನ್ಫೀಲ್ಡ್ ಅಲ್ಲಿ ಈ ಗಾಡಿನ ಒಂದೇ ಇದರಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದ್ರೆ ಆನೆಗೆ ಒಂಥರ ಬೂಸ್ಟರ್ ಕೊಟ್ಟಂಗೆ ಆಗ್ಬಿಟ್ಟಿದೆ. ಈಗ ಬರೋ ನೋಡೋಣ ಅಂತ ಈ ಗಾಡಿ ನಿಂತ್ಬಿಟ್ಟಿದೆ. ಇದು ಒಂಥರ ಚೆನ್ನಾಗಿದೆ, ನಮ್ಮ RCB ಕಲರ್ ಅಂತ ಎಲ್ಲರೂ ಹೆಸರಿಟ್ಬಿಟ್ಟಿದ್ದಾರೆ. ಈಗ ಸೌಂಡ್ ನೋಡ್ರಿ ಹೆಂಗಿದೆ ಗಾಡಿದು, ಸೌಂಡ್ ನೋಡ್ರಿ ಹೆಂಗಿದೆ ಗಾಡಿ. ಬಾಬಾ ಒನ್ ಅಂಡ್ ಓನ್ಲಿ ಪೀಸ್. ಗಾಡಿ ಓಡಿಸೋಕ್ಕೆ ಚಾನ್ಸ್ ಕೊಟ್ಟಿದ್ದಂಥ ಅಪೋಲೋ ಎಂಟರ್ಪ್ರೈಸಸ್ ಶಿವಮೊಗ್ಗ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಶಕೀಬ್ ಅವರಿಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಮೆಸೇಜ್ ಮಾಡಿದ್ದೆ, ಸರ್ ಈ ಥರ ಗಾಡಿ ಬೇಕು ನನಗೆ ಟೆಸ್ಟ್ ರೈಡ್ ಮಾಡೋಕ್ಕೆ, ರಿವ್ಯೂ ಮಾಡೋಕ್ಕೆ ಅಂತ. ಏನು ತೊಂದರೆ ಇಲ್ಲ ಬಾರಪ್ಪ ಅಂತ ಹೇಳಿ ಚೆನ್ನಾಗೇ ಹೇಳಿದ್ರು. ತುಂಬ ಥ್ಯಾಂಕ್ ಯು ಸರ್. ಅಂತೂ ಗಾಡಿ ಸಿಕ್ತಪ್ಪ. ನೋಡ್ರಿ ಹಿಂಗೆ ಕಾಣುತ್ತೆ ಕುತ್ಕೊಳ್ಳೋಕ್ಕೆ. ಅಂತ ಬಾ ಫಸ್ಟ್ ಗೇರಲ್ಲಿ ಪಂಚಿನೆಸ್ ಹೆಂಗಿದೆ ಅಂದರೆ ಸಕ್ಕದಾಗಿದೆ. ಆ ಒಂದು 40 bhp ನೀವು ಫೀಲ್ ಮಾಡ್ಬೋದು, ಆ ಲೆವೆಲಿಗಿದೆ. ಟರ್ನಿಂಗ್ ರೇಡಿಯಸ್ಸು ಅಷ್ಟೇ ಸಾಕಾಗಿದೆ ಮಾತ್ರ. ಅಬ್ಬಾ ಗಾಡಿ ಹಂಗೆ ಹಿಂಗೆ ಎದ್ದೇಳಕ್ಕೆ ಕಾಯ್ತಾ ಇದೆ. ನಾನು ಅವಾಗಲೇ ಹೇಳ್ದಂಗೆ ಈ ಟ್ಯಾಂಕಿನ ಕವರ್ ಬಂದ್ಬಿಟ್ಟು ಈ ಕಡೆ ಸೈಡ್ ಇದೆಯಲ್ಲ, ಸೊ ಇದೇ ಮೈನ್ ಅಟ್ರಾಕ್ಷನ್. ಆ್ಯಕ್ಚುಲಿ ನಿಮಗೊಂದು ಡಿಫ್ರೆಂಟ್ ಫೀಲೇ ಬರುತ್ತೆ. ರೈಡ್ ಬೈ ವೈರ್ ಟೆಕ್ನಾಲಜಿ ಇಲ್ಲಿ ಗೊತ್ತಾಗತ್ತೆ ನೋಡ್ರಿ. ನೀವು ಸುಮ್ಮನೆ ಹಿಂಗೆ ಕೊಟ್ಟರೆ ಸಾಕು, ಬಾ ಇನ್ಸ್ಟೆಂಟಾಗಿ ಹಂಗೆ ಎದ್ದೇಳುತ್ತೆ ಗಾಡಿ ಮಾತ್ರ. ಒಂಥರ ನಿಮ್ಮನ್ನ ಹಿಂಗೆ ಪುಲ್ ಮಾಡುತ್ತೆ ಹಿಂದ್ಗಡೆ, ಅಷ್ಟು ಪವರ್ ಇರುತ್ತೆ. ಸೊ ಅದಕ್ಕೆ ಯಾರು ಬೇಸಿಕ್ಕು ಅಂದರೆ ಒಂದು 200 cc ಎಲ್ಲ ಓಡಿಸ್ಬಿಟ್ಟು ನಾನು ತಕ್ಷಣ ಈ ಗಾಡಿನ ಅದೇ ಥರನೇ ಓಡಿಸ್ತೀನಿ ಅಂತ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡ್ಕೊಂಡು ಓಡಿಸ್ರಿ, ಯಾಕಂದರೆ ಪವರ್ ಬಂದ್ಬಿಟ್ಟು ಸರಿಯಾಗಿರುತ್ತೆ. ಸುಮ್ಮನೇನೋ ಜೆಟ್ಟು ಟೇಕ್ ಆಫ್ ಮಾಡ್ದಂಗೆ ಇದೆ ಗುರು ಗಾಡಿ. ಅಯ್ಯಯ್ಯೋ ಸೀರಿಯಸ್ಲಿ ಹೇಳ್ತೀನಿ, ಟೆಸ್ಟ್ ರೈಡ್ ಮಾತ್ರ ನೀವು ಮಾಡಿದ್ರೆ ಗ್ಯಾರಂಟಿ ಫಿದಾ ಆಗ್ಬಿಡ್ತೀರಾ ಗಾಡಿ ಮೇಲೆ. ನೋಡ್ರಿ ಹೆಂಗಿದೆ. ಆಮೇಲೆ ಬ್ರೇಕ್ ಬೈಟ್ಸು ಅಷ್ಟೇ ಭಾಳ ಸಖತ್ತಾಗಿದೆ ಬೈಬ್ರೆ. ಆಮೇಲೆ ಮುಂದ್ಗಡೆ ಬಂದ್ಬಿಟ್ಟು ಆ ಡಿಸ್ಕಿಂದು ಡಯಾಮೀಟ್ರು ಅಷ್ಟೇ ಭಾಳ ಇರೋದಕ್ಕೇನೆ ನಿಮಗೊಂದು ಒಳ್ಳೆ ಕಂಟ್ರೋಲಿಂಗ್ ಇರುತ್ತೆ. ಈ ಎಷ್ಟೋ ಜನ ಹಿಮಾಲಯನ್ ಓಡಿಸ್ತವ್ರಿಗೆ ಗೊತ್ತಿರುತ್ತದು ಬ್ರೇಕಿಂಗ್ ಎಲ್ಲ ಬಂದ್ಬಿಟ್ಟು, ಅಂದರೆ ಹೊಸ ಹಿಮಾಲಯನ್ ಏನು ಬಂತಲ್ವಾ, ಆ ಓಡಿಸ್ತವ್ರಿಗೆ ಗೊತ್ತಿರುತ್ತೆ ಬ್ರೇಕಿಂಗ್ ಎಲ್ಲ ಹೆಂಗಿದೆ ಏನು ಅಂತ ಹೇಳಿ. ನನಗಂತೂ ಒಂದು ಖಾಲಿ ರೋಡ್ ಸಿಗ್ತಿಲ್ವಾ ಅಂತ ಕಾಯ್ತಾ ಇದ್ದೀನಿ. ರಾಯಲ್ ಎನ್ಫೀಲ್ಡ್ ಎಲ್ಲ ಫಸ್ಟ್ ಬಂದು ಹೆಂಗೆ ಅವ್ರ ಫೋಕಸ್ ಹೆಂಗಿತ್ತು ಅಂದರೆ, ಸೊ ನಾವು ಟಾರ್ಕ್ ಓರಿಯೆಂಟೆಡಾಗೆ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ನೀವು ಬುಲೆಟ್ ನೋಡಿರ್ತೀರ, ಅವಾಗೆಲ್ಲ 350 cc ಬರೀ 20 bhp ಇತ್ತು, ಬಟ್ ಟಾರ್ಕ್ ಭಾಳ ಚೆನ್ನಾಗಿತ್ತು ನಿಮಗದು. ಬಟ್ ಅಷ್ಟು ಒಂದು ಸ್ಪೀಡಿಂದೆಲ್ಲ ಫೀಲ್ ಆಗ್ತಿರ್ಲಿಲ್ಲ. ಬಟ್ ಈಗ ಹೆಂಗೆ ಚೇಂಜ್ ಆಗಿದ್ದಾರೆ ಅಂದರೆ ರಾಯಲ್ ಎನ್ಫೀಲ್ಡು ಕಂಪ್ಲೀಟ್ಲಿ ಆ ಎಂಜಿನ್ನೇ ಬಂದ್ಬಿಟ್ಟು ಚೇಂಜ್ ಮಾಡಿ ಶೆರ್ಫಾ ಇಂಜಿನ್ ಅಂತ ಹೊಸ ಇಂಜಿನ್ ತೊಗೊಂಬಂದು ಅದರಲ್ಲಿ ನಿಮಗೆ ಪವರು ಜಾಸ್ತಿ ಕೊಟ್ಟು ಈ ಕಡೆ ಟಾರ್ಕು ಜಾಸ್ತಿ ಕೊಟ್ಟು ಯಾವ ಲೆವೆಲಿಗಿದೆ ಅಂದರೆ ಇಂಜಿನ್ನು. ಸೊ ಎಲ್ಲರಿಗೂ ಹಿಮಾಲಯನ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ಆಮೇಲೆ ಎಷ್ಟೋ ಜನ ಬಂದ್ಬಿಟ್ಟು ಯಾವಾಗಲೂ ಆಫ್ ರೋಡು ಅದೆಲ್ಲ ಹೊಡೆಯಲ್ಲ. ಅವ್ರು ಬಂದ್ಬಿಟ್ಟು ಮಿನಿಮಮ್ ಒಂದು ರೇಂಜ್ ತನಕ, ಅಂದರೆ ಈಗ ನಾನು ಸಿಟಿಲಿ ಓಡಿಸ್ತೀನಪ್ಪ, ಸ್ವಲ್ಪ ದೂರ ಒಂದು ಟ್ರಿಪ್ಪಿಗೆ ನನಗೆ ಇದೆಲ್ಲ ಬೇಡ, ಆಫ್ ರೋಡ್ ವೆಹಿಕಲ್ ಎಲ್ಲ ಬೇಡ ಅಷ್ಟು ದುಡ್ದು ಅಂತ ಇರ್ತಾರೆ. ಬಟ್ ನಾನು ಅವಾಗ ಗಾಡಿನ ನೋಡಿದಾಗ ನನಗೇನು ಅನಿಸ್ತು ಅಂದರೆ, ಸೊ ಇದೇ ಇಂಜಿನ್ ಬಂದ್ಬಿಟ್ಟು ಬೇರೆ ಗಾಡಿಗೆ ಹಾಕಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಇತ್ತು. ಬಟ್ ನನಗೆ ಅನಿಸಿದ್ದು ರಾಯಲ್ ಎನ್ಫೀಲ್ಡ್ ಅವ್ರು ಬಂದ್ಬಿಟ್ಟು ಕರೆಕ್ಟು ಮೈಂಡ್ ಸೆಟ್ಟಲ್ಲೇ, ಸೊ ಅದೇನು ಆಫ್ ರೋಡ್ ವೆಹಿಕಲ್ಲಿಗೆ ಇದೆ ಅಲ್ವಾ, ಅದೇ ಇಂಜಿನ್ನೇ ತೊಗೊಂಬಂದು ರೋಡ್ ಸ್ಟೋರ್ಗೂ ಕೊಟ್ಟು ಅವರು ಫೀಲ್ ಮಾಡಲಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ಹೆಂಗಿದೆ ಅಂದರೆ ಒಂಥರ ಹೆಡ್ ಟು ಹೆಡ್ ಕಂಪ್ಯಾರಿಸನ್ ನೀವು ಮಾಡ್ಬೋದು. ಸ್ಪೀಡ್ 400ಗೆ, NS 400ಗೆ, ಇನ್ನೂ ಯಾವ 400 ಸೆಗ್ಮೆಂಟ್ ಇದೆ ಅಲ್ವಾ, ಎಲ್ಲದಕ್ಕೂ ಪಕ್ಕ ನೀವು ಕಂಪ್ಯಾರಿಸನ್ ಮಾಡ್ಬೋದು. ಆ ಲೆವೆಲಿಗಿದೆ ಮಾತ್ರ. ಪರ್ಫಾರ್ಮೆನ್ಸ್ ಇರ್ಬೋದು, ಅಥವಾ ಕಂಟ್ರೋಲಿಂಗ್ ಇರ್ಬೋದು, ಲುಕ್ ಇರ್ಬೋದು, ಡಿಸೈನು ಎಲ್ಲದು ಬಂದ್ಬಿಟ್ಟು ಆ ಲೆವೆಲಿಗಿದೆ. ನನಗಂತೂ ಭಾಳ ಇಷ್ಟ ಆಯ್ತು ಗಾಡಿ. ಮತ್ತು ಒಂಥರ ಲೈಟ್ ವೆಯ್ಟ್ ಥರ ಫೀಲ್ ಆಗುತ್ತೆ ನಿಮಗೆ ಸಿಟಿಲಿ ಬಂದ್ಬಿಟ್ಟು ನೀವು ಕಂಟ್ರೋಲ್ ಮಾಡೋಕ್ಕೆ. ಇಲ್ಲಿ ನೋಡ್ರಿ ಹೆಂಗಿದೆ, ಬಾಬಾ 4th ಗೇರಲ್ಲಿ ಕೊಟ್ಟರು ಆ ಲೆವೆಲಿಗೆ ಏರ್ತಾ ಇದೆ ಗುರು. ಆ್ಯಕ್ಚುಲಿ ನನಗೆ ಅನ್ನಿಸ್ತಾ ಇರೋದು ಈಗ ಒಂದು ಪಕ್ಕಾ ಕಾಂಪಿಟೇಷನ್ ಲೆವೆಲಿಗೆ ರಾಯಲ್ ಎನ್ಫೀಲ್ಡ್ ಬಂದ್ಬಿಟ್ಟು ನಿಂತ್ಕೊಂಡ್ರು. ಯಾಕೆ ಅಂದರೆ ಏನರಪ್ಪ ನಮ್ಮದು ಸ್ಪೀಡ್ ಇಲ್ವಾ, ತಗೊಳ್ರಿ ಈಗ ಸ್ಪೀಡು ಅಂತ ಕೊಟ್ಟಿದ್ದಾರೆ. 40 bhp 40 ಟಾರ್ಕು ಅಂದರೆ ಕಮ್ಮಿ ಅಲ್ಲ, ಸೀರಿಯಸ್ಲಿ ಹೇಳ್ತೀನಿ. ನೋಡ್ರಿ ಒಂಥರ ನೀವು
ಇನ್ನೇನು ಹಾರ್ಕೊಂಡೇ ಹೋಗ್ತೀವಿ ಅನ್ನೋ ಫೀಲು. ಫಸ್ಟೇ ನಾನು ಬಂದ್ಬಿಟ್ಟು ತೆಳ್ಳಗಿದ್ದೀನಿ, ನನಗೆ ಆ ಥರ ಫೀಲ್ ಬರ್ತಾ ಇದೆ. ನೋಡ್ರಿ ಹೆಂಗಿದೆ ಆ ಪಂಚಿನೆಸ್. ಮಾತ್ರ ನನಗೆ ಭಾಳ ಇಷ್ಟ ಆಯಿತು, ಇನ್ಸ್ಟೆಂಟ್ ಪಂಚಿನೆಸ್ಸು. ಈಗ ಇಲ್ಲಿ ನೋಡ್ರಿ, ನಾನು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಿಮಗೆ ಹಂಗೆ ಹೊರಗಡೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಇದು ಬಂದ್ಬಿಟ್ಟು ಬೇರೆ ಕಲರು, ಇದು ಬಂದು ಬೇರೆ ಕಲರ್. ನಾನೀಗ ಅಲ್ಲಿ ಒಳಗಿದ್ದು ಬಂದ್ಬಿಟ್ಟು ಟಾಪ್ ವೇರಿಯಂಟು. ಸೊ ಇದು ಬಂದ್ಬಿಟ್ಟು ಮಿಡ್ ವೇರಿಯಂಟು. ನೀವಿಲ್ಲಿ ನೋಡ್ತಾ ಇರ್ಬೋದು, ಹೊರಗಡೆ ಬಂದ್ಬಿಟ್ಟು ಹಿಂಗೆ ಕಾಣತ್ತೆ ನೋಡ್ರಪ್ಪ ಈ ಕಲರು. ಸೊ ಇನ್ನೂ ಬೇರೆ ಬೇರೆ ಕಲರು ಒಂಥರ ಚೆನ್ನಾಗಿ ಕಾಣುತ್ತೆ. ಇದು ಒಂಥರ ಚೆನ್ನಾಗಿದೆ, ನಮ್ಮ RCB ಕಲರ್ ಅಂತ ಎಲ್ಲರೂ ಹೆಸರಿಟ್ಬಿಟ್ಟಿದ್ದಾರೆ ಈಗ. ಅಬ್ಬಾ ಹೋಗೋಣ. ಸೌಂಡ್ ನೋಡ್ರಿ ಹೆಂಗಿದೆ ಗಾಡಿದು. ಬಾಬಾ ಬಾಬಾ ಬಾ, ಸೌಂಡ್ ಮಾತ್ರ ಚಿಂದಿದೆ. ಈಗ ನೋಡ್ರಿ, ಒಂದೊಂದು ಗೇರಲ್ಲೂ ಆ ಟಾರ್ಕ್ ಲೆವೆಲ್ ಹೆಂಗಿದೆ ಅಂದರೆ ಒಂದು ಚೂರು ನಿಮಗೆ ಮಿಸ್ ಆಯಿತು ಅನ್ನಂಗೆ ಇಲ್ಲ. ಆ ಒಂದು ಟಾರ್ಕ್ ನಿಮಗೆ ಕರೆಕ್ಟ್ ಫೀಲ್ ಕೊಡುತ್ತೆ. ನನಗಂತೂ ಅದು ಕರೆಕ್ಟಾಗಿ ಫೀಲ್ ಮಾಡೋಕ್ಕಾಗ್ತದೆ, ಯಾಕಂದರೆ ನಾನು ಸ್ಪೀಡ್ 400 ಓಡಿಸಿದ್ದೀನಿ. ಸೊ ಅದನ್ನ ಓಡಿಸಿ ಈ ಗಾಡಿ ಓಡಿಸಿದ್ರೆ ಒಂದು ಸ್ವಲ್ಪ ಸ್ಲೈಟ್ ಡಿಫ್ರೆಂಟ್ ಇದೆ. ನನಗೆ ಅನಿಸಿದ್ದು ಈಗ ಡೆಫಿನೆಟ್ಲಿ 400cc ಯಾರು ತೊಗೊಳಕ್ಕೆ ಹೋದ್ರು ಅಂದರೆ ಪಕ್ಕ ಈ ಗಾಡಿ ನೋಡಿದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅವರಿಗೆ. ನಾವು ಈ ಗಾಡಿನೂ ನೋಡ್ಬೋದಲ್ವಾ ಅಂತ ಹೇಳಿ. ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ಬಂದು ರೈಡ್ ಮಾಡಿರಿ. ನಾನು ಎಲ್ಲ ವೀಡಿಯೋದಲ್ಲೂ ಇದನ್ನು ಹೇಳ್ತೀನಿ, ಯಾಕೆಂದರೆ ಈಗ ನಿಮಗೆ ವೀಡಿಯೋದಲ್ಲಿ ಬಂದ್ಬಿಟ್ಟು ಒಂಥರ ಕಾಣಿಸ್ಬೋದು. ಸೊ ನಾವು ಯಾರೇ ರಿವ್ಯೂ ಮಾಡೋರು ಇರ್ಬೋದು, ನಿಮಗೆ ವೀಡಿಯೋದಲ್ಲಿ ನಮ್ಮ ಎಕ್ಸ್ಪೀರಿಯೆನ್ಸ್ ಎಷ್ಟಿರುತ್ತೆ ಮತ್ತು ನಾವು ನೋಡಿದ್ದು ಹೆಂಗಿರುತ್ತೆ ಅಂತ ನಿಮಗೆಲ್ಲ ಹೇಳಿರ್ತೀವಿ. ಬಟ್ ನೀವು ಅದನ್ನು ತೊಗೋಬೋದೇ ಹೊರತು, ಬಟ್ ನಾನೇ ಹೋಗಿ ಕೂತ್ಕೊಂಡು ಓಡಿಸ್ತಾ ಇದ್ದೀನಿ ಅನ್ನೋ ಲೆವೆಲಿಗೆ ಆ ಎಕ್ಸ್ಪೀರಿಯೆನ್ಸ್ ಇರಲ್ಲ. ಅದಕ್ಕೆ ನೀವು ಬಂದ್ಬಿಟ್ಟು ಒಂದು ಸಲ ಶೋರೂಮಿಗೆ ವಿಸಿಟ್ ಮಾಡಿಬಿಟ್ಟು ಒಂದು ಟೆಸ್ಟ್ ರೈಡು ಒಂದು ಸ್ವಲ್ಪ ದೂರನೇ ಕೊಡ್ತಾರೆ. ಒಂದು ಸ್ವಲ್ಪ ದೂರ ಕೊಟ್ಟರು ನಿಮಗೆ ಅದ್ರಲ್ಲಿ ಗೊತ್ತಾಗುತ್ತೆ ನನಗೆ ಈ ಗಾಡಿ ಬೇಕಾ ಬೇಡ ಅಂತ. ಅಲ್ಲೇ ನೀವು ಥಿಂಕ್ ಮಾಡಿ ತೊಗೋಬೋದು. ಅದಕ್ಕೆ ನಾನು ಹೇಳೋದು, ಶೋರೂಮಿಗೆ ಬರ್ರಿ, ಟೆಸ್ಟ್ ರೈಡ್ ತೊಗೊಳ್ರಿ, ತೊಗೊಂಡು ಟೆಸ್ಟ್ ಮಾಡಿ ನೋಡ್ರಿ. ನನಗಂತರೂ ಈ ಗಾಡಿ ಸುಮ್ಮನೆ ಕೂರಕ್ಕೆ ಬಿಡ್ತಾ ಇಲ್ಲ, ಆ ಲೆವೆಲಿಗಿದೆ ಪವರು. ಪಾಪ ಚಿಂದಿದೆ ಗುರು ಮಾತ್ರ ಪವರು. ಮತ್ತು ಈ ಗಾಡಿಗೆ ಬಂದುಬಿಟ್ಟು, ಸೊ ನಿಮಗೆ ಈ ಗಾಡಿ ಅಂತಲ್ಲ, ಇನ್ನೂ ಬೇರೆ ಗಾಡಿಗೆಲ್ಲ ಬಂದುಬಿಟ್ಟು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲೇ ನಿಮಗೆ ಕ್ರ್ಯಾಶ್ ಗಾರ್ಡ್ಸ್ ಇರ್ಬೋದು, ಅದೆಲ್ಲದೂ ಅವೈಲೇಬಲ್ ಇದೆ. ಈ ಗಾಡಿಗೂ ನೋಡಿದ್ರೆ ನಿಮಗೆ ಫ್ರಂಟಲ್ಲಿ ಬಂದುಬಿಟ್ಟು ಆ ಹೆಡ್ಲೈಟಲ್ಲಿ ಒಂದು ಗ್ರಿಲ್ ಥರ ಹಾಕಿದ್ದಾರೆ. ಸೊ ಆಮೇಲೆ ಇಲ್ಲಿ ಕ್ರ್ಯಾಶ್ ಗಾರ್ಡ್ ಇರ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಇವ್ರದ್ರಲ್ಲೇ ಸಿಗುತ್ತೆ. ಸೊ ನನಗೆ ಅನ್ಸಿದ್ದು ಬೆಟರು ನೀವು ಶೋರೂಮಲ್ಲೇ ತೊಗೊಂಡ್ರೆ ಒಳ್ಳೆಯದು, ಯಾಕಂದರೆ ಏನೋ ಪ್ರಾಬ್ಲಮ್ ಆಯಿತು ಅಂದ್ರೂ ಅವರೇ ಗ್ಯಾರಂಟಿ ಕೊಡ್ತಾರೆ. ನೋಡ್ರಿ, 4th ಗೇರಲ್ಲಿ ನಾನು ಗಾಡಿ ಏರಿಸ್ತಾ ಇದ್ದೀನಿ ಆಕ್ಸಿಲೇಟರ್ನ, ಹಂಗೆ ಹೇಳ್ತಾ ಇದೆ ಗುರು. ಟಾರ್ಕ್ ಮಿಷಿನ್ ಅಂದರೆ ಟಾರ್ಕ್ ಮಿಷಿನೇ ಅಪ್ಪ. ಹೊಸ್ದಾಗಿ ಒಂದು 400cc ನಾನು ಓಡಿಸ್ತಾ ಇದ್ದೀನಿ ಅಂತ ಅಂದರೆ ಭಾಳ ಹುಷಾರಾಗಿ ಓಡಿಸ್ರಿ. ಯಾಕೆ ಅಂದರೆ ಇದೊಂಥರ ನಾನು ಅವಾಗಲೇ ಹೇಳ್ದಂಗೆ ಹೆವಿ ಪವರ್ ಇರುತ್ತೆ. ನಿಮಗೆ ಕಂಟ್ರೋಲ್ ಮಾಡೋಕ್ಕೆ ಬಂದರೆ ಓಕೆ, ಇಲ್ಲ ಅಂದರೆ ಭಾಳ ಕಷ್ಟ. ಈಗ ರಾಯಲ್ ಎನ್ಫೀಲ್ಡಲ್ಲಿ ಈ ಗಾಡಿನ ಒಂದೇ ಇದರಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಆನೆಗೆ ಒಂಥರ ಬೂಸ್ಟರ್ ಕೊಟ್ಟಂಗೆ ಆಗ್ಬಿಟ್ಟಿದೆ. ಈಗ ನೋಡೋಣ ಅಂತ ಈ ಗಾಡಿ ನಿಂತ್ಬಿಟ್ಟಿದೆ. ನನಗನ್ಸಿದ್ದು ಯಾರ್ಯಾರು 400cc ನಾನು ತೊಗೋಬೇಕು ಅಂತ ಇದ್ರಲ್ಲ, ಯಾವುದೋ ಒಂದು ತೊಗೊಳಕ್ಕೂ ಮುಂಚೆ ಇದನ್ನೊಂದು ಸಲ ಟೆಸ್ಟ್ ರೈಡ್ ಮಾಡಿರಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಗಾಡಿ ಕೊಡೋಕ್ಕೆ ಮನ್ಸಿಲ್ಲ ಆದರು. ಏನು ಮಾಡ್ತೀರಾ, ಎಷ್ಟು ಗಾಡಿ ಇಟ್ಟರು ಸಾಕಾಗಲ್ಲ ನಮ್ಮ ಬೈಕರ್ಸಿಗೆ. ಸೊ ಇಷ್ಟ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ಗಾಡಿಯಲ್ಲಿ ನಾನು ಏನಾರು ಫೀಚರ್ಸ್ ಬಿಟ್ಟಿದ್ದೆ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡಿ. ಓಕೆ, ಬಾಯ್.